ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಆಘಾತದಿಂದ ವ್ಯಕ್ತಿಯನ್ನು ಹೇಗೆ ಕಾಪಾಡಬೇಕು ಮತ್ತು ಪ್ರಥಮ ಚಿಕಿತ್ಸೆ ಹೇಗೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಈ ವಿಡಿಯೋನ ಗುರಿ, ಈ ವಿಡಿಯೋ ನೋಡೋ ಕಾರಕ ನೀವು ಒಂದು ವ್ಯಕ್ತಿಯನ್ನ ಎಲೆಕ್ಟ್ರಿಕ್ ಆಘಾತದಿಂದ ಕಾಪಾಡಬಲ್ಲಿರಿ. ಕೃತಕುಸಿರಾಟದ ಕ್ರಿಯೆಯನ್ನ ಕಲಿಸಿ ಬಳಸಬೇಕು. ಸ್ಕ್ಯಾಫರ್ಸ್ ಪದ್ಧತಿ, ಸಿಲ್ವೆಸ್ಟರ್ ಪದ್ಧತಿ, ಹೋಲ್ಗನ್ ನೀಲ್ಸನ್ ವಿಧಾನ, ಬಾಯಿಯಿಂದ ಬಾಯಿಗೆ ಪದ್ಧತಿ, ಬಾಯಿಯಿಂದ ಮೂಗಿಗೆ ಪದ್ಧತಿ, ಕಾರ್ಡಿಯಾಕ್ ಅರೆಸ್ಟ್ಗೆ ಸಿಪಿಆರ್. ಎಲೆಕ್ಟ್ರಿಕ್ ಆಘಾತ ಎಂದರೇನು? ಈ ಆಧುನಿಕ ಜಗತ್ತಿನಲ್ಲಿ ವಿದ್ಯುತ್ ಅಗತ್ಯ ಇದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ವಿದ್ಯುತ್ ಇಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ವಿದ್ಯುತ್ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು. ಇದರಲ್ಲಿ ಉತ್ತಮ ನಿರೋಧನ, ಸರಿಯಾದ ಶ್ರೇಣಿ ಮತ್ತು ವಿಶೇಷಣಗಳನ್ನು ಬಳಸುವುದು, ಪ್ರಮಾಣಿತ ಕಾರ್ಯವಿಧಾನಗಳನ್ನು ಅನುಸರಿಸುವುದು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಇಲ್ಲದಿದ್ದರೆ ಅದು ಮನುಷ್ಯರಿಗೆ ಅಪಾಯಕಾರಿ ಅಪಾಯಗಳು ಮತ್ತು ಗಾಯಗಳನ್ನು ಉಂಟುಮಾಡುತ್ತದೆ, ಸಾವಿಗೆ ಸಹ ಕಾರಣವಾಗುತ್ತದೆ. ಸರಳವಾಗಿ, ವಿದ್ಯುತ್ ಪ್ರವಾಹವು ಮಾನವ ದೇಹವನ್ನು ಸ್ಪರ್ಶಿಸಿದಾಗ ಅಥವಾ ಹರಿಯುವಾಗ ವಿದ್ಯುತ್ ಆಘಾತವು ಮನುಷ್ಯರಿಗೆ ಅಪಾಯಕಾರಿ ಅಪಾಯವಾಗಿದೆ. ಲೈವ್ ವಿದ್ಯುತ್ ಇರುವಲ್ಲೆಲ್ಲ ಇದು ಸಂಭವಿಸಬಹುದು. ಎಲೆಕ್ಟ್ರಿಕ್ ಶಾಕ್ನ ಪರಿಣಾಮಗಳು ಯಾವುದೂ ಇಲ್ಲದಿರುವುದರಿಂದ ತೀವ್ರ ಗಾಯ ಮತ್ತು ಸಾವಿನವರೆಗೆ ಇರುತ್ತದೆ. ವಿದ್ಯುತ್ ಆಘಾತದಿಂದ ಉಂಟಾಗುವ ಅಪಾಯವು ವಿದ್ಯುತ್ ಪ್ರವಾಹದ ಪ್ರಕಾರ, ವೋಲ್ಟೇಜ್ ಎಷ್ಟು, ವಿದ್ಯುತ್ ಪ್ರವಾಹವು ದೇಹದ ಮೇಲೆ ಹೇಗೆ ಚಲಿಸುತ್ತದೆ, ವ್ಯಕ್ತಿಯ ಒಟ್ಟಾರೆ ಆರೋಗ್ಯ ಮತ್ತು ವ್ಯಕ್ತಿಗೆ ಎಷ್ಟು ಬೇಗನೆ ಚಿಕಿತ್ಸೆ ನೀಡಲಾಗುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಮಾನವ ದೇಹವು ವಿದ್ಯುತ್ತನ್ನು ಏಕೆ ನಡೆಸುತ್ತದೆ? ನಮ್ಮ ಜೀವಕೋಶಗಳು ವಿದ್ಯುತ್ ಪ್ರವಾಹಗಳನ್ನು ನಡೆಸಲು ವಿಶೇಷವಾಗಿವೆ. ದೇಹದಾದ್ಯಂತ ಮತ್ತು ಮೆದುಳಿಗೆ ಸಂಕೇತಗಳನ್ನು ಕಳುಹಿಸಲು ನರಮಂಡಲಕ್ಕೆ ವಿದ್ಯುತ್ ಅಗತ್ಯವಿರುತ್ತದೆ. ಇದು ನಮಗೆ ಚಲಿಸಲು, ಯೋಚಿಸಲು ಮತ್ತು ಅನುಭವಿಸಲು ಸಾಧ್ಯವಾಗಿಸುತ್ತದೆ. ನಮ್ಮ ದೇಹದ ಆಂತರಿಕ ಅಂಗಗಳು, ಅಂಗಾಂಶಗಳು ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯು ಹೆಚ್ಚಿನ ಶೇಕಡಾವಾರು ಉಪ್ಪು ನೀರನ್ನು ಹೊಂದಿರುತ್ತದೆ. ನೀರಿನಲ್ಲಿರುವ ಮೊಬೈಲ್ ಅಯಾನುಗಳು ಅದನ್ನು ನ್ಯಾಯೋಚಿತ ಅಯಾನಿಕ್ ವಿದ್ಯುತ್ ವಾಹಕವನ್ನಾಗಿ ಮಾಡುತ್ತದೆ. ಒಮ್ಮೆ ನಾವು ಚರ್ಮದ ಹೊರಗಿನ ಡ್ರಾಯರ್ ಮತ್ತು ಹೆಚ್ಚು ನಿರೋಧಕ ಪದರದ ಅಡಿಯಲ್ಲಿ ಬಂದರೆ ನಮ್ಮ ದೇಹದ ಒಳಭಾಗದ ವಿದ್ಯುತ್ ಪ್ರತಿರೋಧವು 100 ಓಮ್ ಸೆಂಟಿಮೀಟರ್ನಷ್ಟು ಇರುತ್ತದೆ. ನಮ್ಮ ದೇಹದ ಜೀವಕೋಶಗಳು ಸೋಡಿಯಂ ಅಯಾನ್, ಪೊಟ್ಯಾಷಿಯಂ ಅಯಾನ್, ಕ್ಲೋರೈಡ್ ಅಯಾನ್ ಮುಂತಾದ ವಿವಿಧ ಅಯಾನ್ಗಳನ್ನು ಒಳಗೊಂಡಿರುವುದರಿಂದ ವಿದ್ಯುತ್ ಶಕ್ತಿಯನ್ನು ನಡೆಸುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಮತ್ತು ಇದು ನಮ್ಮ ದೇಹವನ್ನು ಉತ್ತಮ ವಿದ್ಯುತ್ ವಾಹಕವನ್ನಾಗಿ ಮಾಡುತ್ತದೆ. ವಿದ್ಯುತ್ ಆಘಾತ ಯಾವಾಗ ಸಂಭವಿಸುತ್ತದೆ? ಕರೆಂಟು ಸಮಸ್ಯೆ ಇರುವ ಪ್ರದೇಶದಲ್ಲಿ ಶಕ್ತಿ ಆಫ್ ಇಲ್ಲದೆ ಕೆಲಸ ಮಾಡಿದಾಗ, ಪಿಪಿಇ ಸಿಬ್ಬಂದಿ ರಕ್ಷಣಾ ಸಾಧನೆ ಅಥವಾ ಸರಿಯಾದ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಬಳಸದಿರುವುದು, ಸರಿಯಾಗಿ ಅರ್ಥ ಮಾಡದ ವಿದ್ಯುತ್ ಉಪಕರಣಗಳನ್ನು ಸ್ಪರ್ಶಿಸುವುದು, ಬಲಿಪಶುವನ್ನು ನೇರವಾಗಿ ರಕ್ಷಿಸುವುದು, ಬೆಂಚಿನ ಅಡಿಯಲ್ಲಿ ಹೋಗುವುದು. ಮಾನವನ ಮೇಲೆ ವಿದ್ಯುತ್ ಆಘಾತದ ಪರಿಣಾಮವನ್ನು ಚರ್ಚಿಸೋಣ. ಇಲ್ಲಿ ಪ್ರಸ್ತುತ ರೇಟಿಂಗ್ಗಳನ್ನು ಅವಲಂಬಿಸಿ ವಿದ್ಯುತ್ ಆಘಾತದ ಕೆಲವು ಪರಿಣಾಮಗಳನ್ನು ನೀಡಲಾಗಿದೆ. 1. 6 ರಿಂದ 25 ಮಿಲಿ ಆಂಪಿಯರ್ ಅಥವಾ 0.006 ರಿಂದ 0.025 ಆಂಪಿಯರ್ ನೋವಿನ ಆಘಾತ ಮತ್ತು ಸ್ನಾಯುವಿನ ನಿಯಂತ್ರಣದ ನಷ್ಟವನ್ನು ಉಂಟುಮಾಡಬಹುದು. 2. 9 ರಿಂದ 30 ಮಿಲಿ ಆಂಪಿಯರ್ ಅಥವಾ 0.009 ರಿಂದ 0.030 ಆಂಪಿಯರ್ ಘನೀಕರಿಸುವ ಪ್ರವಾಹವನ್ನು ಉಂಟುಮಾಡಬಹುದು. ಇದನ್ನು ಲೆಟ್ಸ್ ಗೋ ಶ್ರೇಣಿ ಎಂದು ಕರೆಯುತ್ತಾರೆ ಮತ್ತು ನಿಮ್ಮನ್ನು ಸರ್ಕ್ಯೂಟ್ನಿಂದ ದೂರ ಎಸೆಯಲಾಗುತ್ತದೆ. 3. 50 ರಿಂದ 150 ಮಿಲಿ ಆಂಪಿಯರ್ ಅಥವಾ 0.050 ಯಿಂದ 0.15 ಆಂಪಿಯರ್ ತೀವ್ರವಾದ ನೋವು, ಉಸಿರಾಟದ ಬಂಧನ ಮತ್ತು ತೀವ್ರವಾದ ಸ್ನಾಯುವಿನ ಸಂಕೋಚನಗಳಿಗೆ ಕಾರಣವಾಗಬಹುದು. 4. 1000 ರಿಂದ 4300 ಮಿಲಿ ಆಂಪಿಯರ್ ಅಥವಾ 1 ರಿಂದ 4.3 ಆಂಪಿಯರ್ ಹೃದಯದ ಸ್ಥಗಿತ, ನರಹಾನಿ ಮತ್ತು ಸಾವಿಗೆ ಕಾರಣವಾಗಬಹುದು. 5. 10,000 ಮಿಲಿ ಆಂಪಿಯರ್ ಅಥವಾ 10 ಆಂಪಿಯರ್ ಹೃದಯ ಸ್ತಂಭನ, ತೀವ್ರ ಸುಟ್ಟ ಗಾಯಗಳು ಮತ್ತು ಸಾವಿಗೆ ಕಾರಣವಾಗಬಹುದು. ವಿದ್ಯುತ್ ಆಘಾತದಿಂದ ವ್ಯಕ್ತಿಯನ್ನು ಹೇಗೆ ರಕ್ಷಿಸುವುದು? ಒಬ್ಬ ವ್ಯಕ್ತಿಯು ಲೈವ್ ಮೂಲದೊಂದಿಗೆ ಸಂಪರ್ಕಕ್ಕೆ ಬರುವುದನ್ನು ನೀವು ನೋಡಿದಾಗ, ಅಂದರೆ ವಿದ್ಯುತ್ ಆಘಾತ, ಕೆಳಗಿನ ಹಂತಗಳ ಮೂಲಕ ವ್ಯಕ್ತಿಯನ್ನು ವಿದ್ಯುತ್ ಮೂಲದಿಂದ ಸಾಧ್ಯವಾದಷ್ಟು ಬೇಗ ಬೇರ್ಪಡಿಸಿ. 1.
ಮುಖ್ಯ ವಿದ್ಯುತ್ ಸರಬರಾಜನ್ನು ತಕ್ಷಣವೇ ಆಫ್ ಮಾಡಿ. ನೀವು ಕೆಲಸ ಮಾಡುವ ಸರ್ಕ್ಯೂಟ್ ಅಥವಾ ಸಾಧನಕ್ಕೆ ಯಾವಾಗಲೂ ವಿದ್ಯುತ್ತನ್ನು ಸ್ಥಗಿತಗೊಳಿಸಿ. ಇದು ಸಾಮಾನ್ಯವಾಗಿ ನಿಮ್ಮ ಮನೆಯ ಸೇವಾ ಫಲಕದಲ್ಲಿ ಬ್ರೇಕರ್ ಬಾಕ್ಸ್, ಸೂಕ್ತವಾದ ಬ್ರೇಕರ್ ಅನ್ನು ಆಫ್ ಮಾಡುವುದು ಎಂದರ್ಥ. ನೀವು ಬಳ್ಳಿಯೊಂದಿಗೆ ಉಪಕರಣದಲ್ಲಿ ಕೆಲಸ ಮಾಡುತ್ತಿದ್ದರೆ ಉಪಕರಣದ ವಿದ್ಯುತ್ತನ್ನು ಸ್ಥಗಿತಗೊಳಿಸಲು ಬಳ್ಳಿಯನ್ನು ಅನ್ಪ್ಲಗ್ ಮಾಡಿ. ಸರ್ಕ್ಯೂಟ್ ಸ್ನಾಯುವರೆಗೆ ಬಲಿಪಶುವನ್ನು ನಿಮ್ಮ ಕೈಯಿಂದ ಮುಟ್ಟಬೇಡಿ ಅಥವಾ ಕರೆಂಟ್ ನಿಮ್ಮ ಮೂಲಕ ಹಾದು ಹೋಗುತ್ತದೆ. 3. ನೇರ ವಿದ್ಯುತ್ ಮೂಲವನ್ನು ಬಲಿಪಶುದಿಂದ ದೂರ ಸರಿಸಿ. 4. ಉದ್ದವಾದ ಮರ, ಬೂಮ್ ಸ್ಟಿಕ್, ಟೆಲಿಫೋನ್ ಡೈರಿ ಇತ್ಯಾದಿಗಳನ್ನು ಬಳಸಿ. 5. ನೀವು ವನಾನೆಲದ ಮೇಲೆ ನಿಂತಿದ್ದೀರಿ ಮತ್ತು ಬಲಿಪಶುದಿಂದ ಸಾಧ್ಯವಾದಷ್ಟು ದೂರವಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ. 6. ಬಲಿಪಶುವನ್ನು ವಿದ್ಯುತ್ ಮೂಲದಿಂದ ಬೇರ್ಪಡಿಸಿದ ನಂತರ ಅವನ ಉಸಿರಾಟ ಮತ್ತು ನಾಡಿಯನ್ನು ಪರೀಕ್ಷಿಸಿ. 7. ವ್ಯಕ್ತಿಯು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ತಕ್ಷಣವೇ ಆಂಬ್ಯುಲೆನ್ಸ್ ಅನ್ನು ಕರೆ ಮಾಡಿ. ಉಸಿರಾಟದ ಯಾವುದೇ ಚಿಹ್ನೆ ಇಲ್ಲದಿದ್ದರೆ ಬಲಿಪಶುವಿನ ಮೇಲೆ ಕೃತಕ ಉಸಿರಾಟವನ್ನು ಅಭ್ಯಾಸ ಮಾಡಿ. CPR ಕಾರ್ಡಿಯೋಪಲ್ಮನರಿ ಪುನರುಜ್ಜೀವನ. ವಿದ್ಯುತ್ತಾಘಾತದಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು? ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮವಾಗಿದೆ. 1. ವಿದ್ಯುತ್ ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಯಾವಾಗಲೂ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಧರಿಸಿ. ವೈಯಕ್ತಿಕ ರಕ್ಷಣಾ ಸಾಧನಗಳು: ಕೈಗವಸುಗಳು, ಸುರಕ್ಷತಾ ಕನ್ನಡಕಗಳು ಮತ್ತು ಬೂಟುಗಳು, ಏರ್ ಪ್ಲಗ್ಗಳು ಅಥವಾ ಮಫ್ಗಳು, ಹಾಟ್ ಟೋಪಿಗಳು, ಉಸಿರಾಟಕಾರಕಗಳು ಅಥವಾ ಕವರ್ಗಳು, ನಡುವಂಗಿಗಳು ಮತ್ತು ಪೂರ್ಣ ಬಾಡಿ ಸೂಟ್ಗಳು ಒಳಗೊಂಡಿವೆ. ಫ್ಯೂಸ್ಗಳು, ಸರ್ಕ್ಯೂಟ್ ಬ್ರೇಕರ್ಗಳು, ಭೂಮಿಯ ಸೋರಿಕೆ ಬ್ರೇಕರ್ಗಳು ಮತ್ತು ಮುಂತಾದವುಗಳಂತಹ IS ಮಾನದಂಡನೆಗಳಿಗೆ ಅನುಗುಣವಾಗಿ ಯಾವಾಗಲೂ ಸುರಕ್ಷಿತ ಘಟಕಗಳು ಮತ್ತು ಸಲಕರಣೆಗಳನ್ನು ಬಳಸಿ. 3. ಭಾರತೀಯ ವಿದ್ಯುತ್ ನಿಯಮಗಳು 1956 ಕಟ್ಟುನಿಟ್ಟಾಗಿ ಅನುಸರಿಸಿ. 4. ವಿದ್ಯುತ್ ಬೆಂಕಿಗೆ ಎಂದಿಗೂ ನೀರನ್ನು ಎಸೆಯಬೇಡಿ. ವಿದ್ಯುತ್ ಬೆಂಕಿಯ ಮೇಲೆ ವರ್ಗ C ಪ್ರಕಾರದ ಅಗ್ನಿಶಾಮಕವನ್ನು ಬಳಸಿ. C ವರ್ಗದ ಬೆಂಕಿಯು ಶಕ್ತಿಯುತ ವಿದ್ಯುತ್ ಉಪಕರಣಗಳನ್ನು ಒಳಗೊಂಡಿರುತ್ತದೆ. C ರೇಟಿಂಗ್ ಹೊಂದಿರುವ ಅಗ್ನಿಶಾಮಕಗಳನ್ನು ಶಕ್ತಿಯುತ ವಿದ್ಯುತ್ ಉಪಕರಣಗಳನ್ನು ಒಳಗೊಂಡಿರುವ ಬೆಂಕಿಯ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿದೆ. 5. ವಿದ್ಯುತ್ ಸರಬರಾಜನ್ನು ಆಫ್ ಮಾಡಿದ ನಂತರವೂ ನಿಯಾನ್ ಪರೀಕ್ಷಕ ಅಥವಾ ಪರೀಕ್ಷಾ ದೀಪವನ್ನು ಸ್ಪರ್ಶಿಸುವ ಮೊದಲು ಅಲ್ಲಿ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಎಂದು ನೋಡಿ. 6. ಬಾತ್ರೂಮ್ ಪ್ರದೇಶಗಳಲ್ಲಿ GFCI ಗ್ರೌಂಡ್ ಫಾಲ್ಟ್ ಮತ್ತು ಕರೆಂಟ್ ಇಂಟರಪ್ಟರ್ ಔಟ್ಲೆಟ್ಗಳನ್ನು ಬಳಸಿ. GFCIಗಳು ವಿದ್ಯುತ್ ದೋಷಗಳನ್ನು ಪತ್ತೆ ಹಚ್ಚುತ್ತವೆ ಮತ್ತು ಆಘಾತವನ್ನು ತಡೆಗಟ್ಟಲು ವಿದ್ಯುತ್ತನ್ನು ಸ್ಥಗಿತಗೊಳಿಸುತ್ತವೆ. ಬಳ್ಳಿಯ ಸಂಪರ್ಕಗಳ ಮೇಲೆ ನೀರು ಬರುವುದು ಅಥವಾ ಉಪಕರಣಗಳು, ಹಗ್ಗಗಳು ಅಥವಾ ಉಪಕರಣಗಳ ಒಳಗೆ ಸಂಭವಿಸುವ ಶಾರ್ಟ್ ಸರ್ಕ್ಯೂಟ್ಗಳಿಂದ ದೋಷಗಳು ಉಂಟಾಗಬಹುದು. ಹೊರಾಂಗಣದಲ್ಲಿ ಅಥವಾ ಯಾವುದೇ ತೇವಾಂಶದ ಬಳಿ ಕೆಲಸ ಮಾಡುವಾಗ GFCI ರಕ್ಷಣೆಯು ವಿಶೇಷವಾಗಿ ಮುಖ್ಯವಾಗಿದೆ, ಆದರೆ ಇದು ಸುರಕ್ಷಾ ಮುನ್ನೆಚ್ಚರಿಕೆಯಾಗಿದೆ. 7. ಭೂಮಿಯ ಪ್ರತಿರೋಧವನ್ನು ಪರಿಶೀಲಿಸಿ ಉತ್ತಮ ಅರ್ಟಿಂಗ್ ವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳಿ. 8. ವಿದ್ಯುತ್ ಉಪಕರಣಗಳು ಅಥವಾ ಸಾಧನಗಳನ್ನು ಅನ್ಪ್ಲಗ್ ಮಾಡಲು ಸಾಕೆಟ್ನಿಂದ ಪ್ಲಗ್ ಅನ್ನು ಎಳೆಯಿರಿ, ಕೇಬಲ್ನಲ್ಲಿ ಅಲ್ಲ. 9. ಲೋಡ್ ಪರಿಸ್ಥಿತಿಗಳಲ್ಲಿ ಪವರ್ ಕಾರ್ಡ್ ಅನ್ನು ಅನ್ಪ್ಲಗ್ ಮಾಡಬೇಡಿ. ಸಾಧನವು ಆನ್ ಆಗಿರುವಾಗ ನೀವು ಅದನ್ನು ಅನ್ಪ್ಲಗ್ ಮಾಡಿದರೆ ವಿದ್ಯುತ್ ಹರಿವು ಒಂದು ಆರ್ಕ್ ಅನ್ನು ರಚಿಸಬಹುದು. ಇದು ವಿದ್ಯುತ್ ಅಕ್ಷರಶಃ ಔಟ್ಲೆಟ್ನಿಂದ ಪ್ಲಗ್ಗೆ ಅಂತರವನ್ನು ದಾಟುತ್ತದೆ. ಆನ್ ಆಫ್ ಸ್ವಿಚ್ಗಳನ್ನು ಹೊಂದಿರದ ಲ್ಯಾಂಪ್ಗಳು ಮತ್ತು ಸಣ್ಣ ಉಪಕರಣಗಳೊಂದಿಗೆ ಇದನ್ನು ಮಾಡುವುದು ಸಾಮಾನ್ಯವಾಗಿ ಸುರಕ್ಷಿತವಾಗಿದೆ. ಆದರೆ ಡ್ರೈಯರ್ಗಳು, ಶ್ರೇಣಿಗಳು, AC ಘಟಕಗಳು ಮತ್ತು ಎಲೆಕ್ಟ್ರಿಕ್ ಹೀಟರ್ಗಳಂತಹ ದೊಡ್ಡ ಉಪಕರಣಗಳು ಸಂಪರ್ಕ ಕಡಿತಗೊಂಡಾಗ ಅಥವಾ ಲೋಡ್ನಲ್ಲಿ ಸಂಪರ್ಕಗೊಂಡಾಗ ಅಪಾಯಕಾರಿ ಆರ್ಕ್ಗಳನ್ನು ರಚಿಸಬಹುದು. 10. ಹಾನಿಗೊಳಗಾದ ಎಕ್ಸ್ಟೆನ್ಷನ್ ಪವರ್ ಕಾರ್ಡ್ ಅನ್ನು ಬಳಸಬೇಡಿ. 11. ಮೂರನೇ ಪ್ರಾಂಗ್, ಇದು ಗ್ರೌಂಡಿಂಗ್ ಪಿನ್. ತೆಗೆದುಹಾಕಲಾದ ವಿದ್ಯುತ್ ಪ್ಲಗ್ ಅನ್ನು ಎಂದಿಗೂ ಬಳಸಬೇಡಿ. 12. ಲೈಟ್ ಬಲ್ಬ್ ಅನ್ನು ಬದಲಿಸುವ ಮೊದಲು ವಿದ್ಯುತ್ ಸರಬರಾಜನ್ನು ಸ್ವಿಚ್ ಆಫ್ ಮಾಡಿ. 13. ನಿಮ್ಮ ಕೈಗಳು ಒದ್ದೆಯಾಗಿರುವಾಗ, ವಿಶೇಷವಾಗಿ ಸ್ನಾನದ ನಂತರ ಯಾವುದೇ ವಿದ್ಯುತ್ ಉಪಕರಣಗಳನ್ನು ಬಳಸಬೇಡಿ. ನೀವು ಒದ್ದೆಯಾದ ಕೈಗಳಿಂದ ಸ್ವಿಚ್ ಅನ್ನು ಸ್ಪರ್ಶಿಸಿದಾಗ ಸ್ವಿಚ್ನ ಒಳಗೆ ನೀರು ಹೋಗಿ ಸ್ವಿಚ್ನ ತೆರೆದ ಲೋಹದ ವಿದ್ಯುತ್ ಭಾಗಗಳೊಂದಿಗೆ ಸಂಪರ್ಕಕ್ಕೆ ಬರುವ ಸಾಧ್ಯತೆ ಇದೆ. ನೀರು ಉತ್ತಮ ವಿದ್ಯುತ್ ವಾಹಕವಾಗಿರುವುದರಿಂದ ತಕ್ಷಣವೇ ನಿಮ್ಮ ಕೈಗಳ ಮೂಲಕ ನಿಮ್ಮ ದೇಹಕ್ಕೆ ಪ್ರವಾಹವನ್ನು ರವಾನಿಸುತ್ತದೆ. ಇದರ ಪರಿಣಾಮವಾಗಿ ನೀರಿನ ಅಂಶವನ್ನು ಅವಲಂಬಿಸಿ ನಿಮಗೆ ಸೌಮ್ಯದಿಂದ ತೀವ್ರ ಆಘಾತ ಉಂಟಾಗುತ್ತದೆ. ನಿಮ್ಮ ಜೀವಕ್ಕೆ ಬೆದರಿಕೆಯಾಗಿ ವಿದ್ಯುತ್ತಾಘಾತದ ಈ ಸಾಧ್ಯತೆಯನ್ನು ತಪ್ಪಿಸಲು ನಾವು ಒದ್ದೆಯಾದ ಕೈಗಳಿಂದ ವಿದ್ಯುತ್ತನ್ನು ನಿರ್ವಹಿಸಬಾರದು ಎಂದು ಸಲಹೆ ನೀಡುತ್ತಾರೆ. 14. ಉಪಕರಣಗಳನ್ನು ತೇವಾಂಶ ಮತ್ತು ನೀರಿನಿಂದ ದೂರವಿಡಿ. 15.
ಕೆಪಾಸಿಟರ್ಗಳನ್ನು ಹೊಂದಿರುವ ಉಪಕರಣಗಳೊಂದಿಗೆ ನೀವು ಜಾಗರೂಕರಾಗಿರಬೇಕು, ಏಕೆಂದರೆ ಉಪಕರಣವು ಅನ್ಪ್ಲಗ್ ಆಗಿರುವಾಗ ಅಥವಾ ಸರ್ಕ್ಯೂಟ್ ಪವರ್ ಆಫ್ ಆಗಿರುವಾಗ ಆಘಾತವನ್ನು ಉಂಟು ಮಾಡಬಹುದು. ಕೆಪಾಸಿಟರ್ಗಳು ಬ್ಯಾಟರಿಗಳಂತಿದ್ದು ಅವುಗಳು ಸ್ವಂತವಾಗಿ ವಿದ್ಯುದ್ದಾವೇಶವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಅವು ಹೆಚ್ಚಾಗಿ ಉಪಕರಣಗಳಲ್ಲಿ ಕಂಡುಬರುತ್ತವೆ. ಒಂದು ಮತ್ತು ಹವಾನಿಯಂತ್ರಣಗಳು, ರೆಫ್ರಿಜಿರೇಟರ್ಗಳು, ಫ್ರಿಜರ್ಗಳು, ಗ್ಯಾರೇಜ್ ಡೋರ್ ಓಪನರ್ಗಳು ಮತ್ತು ಮೈಕ್ರೋವೇವ್ ಓವನ್ಗಳಂತಹ ಮೋಟಾರ್ಗಳನ್ನು ಬಳಸುವ ಇತರ ಉಪಕರಣಗಳು. 16. ಯಾವಾಗಲೂ ಇನ್ಸುಲೇಟೆಡ್ ಉಪಕರಣಗಳನ್ನು ಬಳಸಿ. ಉಪಕರಣವು ಯಾವಾಗ ಜಾರಿ ಬೀಳಬಹುದು ಅಥವಾ ಆಕಸ್ಮಿಕವಾಗಿ ವಿದ್ಯುತ್ ಸಂಪರ್ಕವನ್ನು ಮಾಡಬಹುದು ಎಂದು ನಿಮಗೆ ತಿಳಿದಿರುವುದಿಲ್ಲ. ಅಂತಹ ಅನಾಹುತಗಳನ್ನು ತಡೆಗಟ್ಟಲು ಇನ್ಸುಲೇಟೆಡ್ ಉಪಕರಣಗಳು ಕನಿಷ್ಠ ಪ್ರಮಾಣದ ಬಹಿರಂಗ ಲೋಹವನ್ನು ಹೊಂದಿರುತ್ತವೆ. ನೀವು ಲ್ಯಾಡರ್ನಿಂದ ವಿದ್ಯುತ್ ವೈರಿಂಗ್ ಅಥವಾ ಸಲಕರಣೆಗಳ ಮೇಲೆ ಸಮೀಪದಲ್ಲಿ ಕೆಲಸ ಮಾಡುತ್ತಿದ್ದರೆ ಲೋಹದ ಏಣಿಯ ಬದಲಿಗೆ ವಾಹಕವಲ್ಲದ ಫೈಬರ್ ಗ್ಲಾಸ್ ಲ್ಯಾಡರ್ ಅನ್ನು ಬಳಸಿ. 17. ಯಾವುದೇ ವಿದ್ಯುತ್ ಉಪಕರಣಗಳನ್ನು ಓವರ್ಲೋಡ್ ಮಾಡಬೇಡಿ ಅಥವಾ ನಿಗದಿತ ಮಿತಿಯೊಳಗೆ ವಿದ್ಯುತ್ ಉಪಕರಣಗಳನ್ನು ಬಳಸಬೇಡಿ. 18. ಮೊದಲ ಬಾರಿಗೆ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ನಾಮಫಲಕದ ಮೂಲಕ ಹೋಗಿ. 19. ಚಂಡಮಾರುತದ ಸಮಯದಲ್ಲಿ ಜನರು ಮನೆಯೊಳಗೆ ಹೋಗುವ ಮೂಲಕ ಆಶ್ರಯ ಪಡೆಯಬೇಕು ಮತ್ತು ದೋಣಿ ಸವಾರರು ಸಾಧ್ಯವಾದಷ್ಟು ಬೇಗ ನೀರಿನಿಂದ ಇಳಿಯಬೇಕು. ಪ್ರತಿಯೊಬ್ಬರೂ ಫೋನ್, ಕಂಪ್ಯೂಟರ್ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸುವುದರಿಂದ ದೂರವಿರಬೇಕು, ಏಕೆಂದರೆ ಅವು ಮಿಂಚಿನ ಮಾರ್ಗಗಳಾಗಿವೆ. 20. ಮರಗಳನ್ನು ಟ್ರಿಮ್ ಮಾಡುವಾಗ, ಗಟಾರ್ಗಳನ್ನು ಸ್ವಚ್ಛಗೊಳಿಸುವಾಗ ಅಥವಾ ಛಾವಣಿಗಳನ್ನು ಸರಿಪಡಿಸುವಾಗ ವಿದ್ಯುತ್ ಮಾರ್ಗಗಳಿಂದ ದೂರವಿರಿ. 21. ಕೆಳಕ್ಕೆ ಬಿದ್ದಿರುವ ವಿದ್ಯುತ್ ತಂತಿಯನ್ನು ಎಂದಿಗೂ ಮುಟ್ಟಬೇಡಿ. 22. ಎಲೆಕ್ಟ್ರಿಕ್ ಅಪಾಯಗಳ ಚಿಹ್ನೆಗಳ ಬಗ್ಗೆ ಯಾವಾಗಲೂ ತಿಳಿದಿರಲಿ. 23. ದೋಷ ನಿವಾರಣೆಗಾಗಿ ನುರಿತ ಜನರನ್ನು ಮಾತ್ರ ಮನರಂಜಿಸಬೇಕು. ಈ ವಿಡಿಯೋ ನೋಡಿದ ನಂತರ ನೀವು ಒಬ್ಬ ವ್ಯಕ್ತಿಯನ್ನು ವಿದ್ಯುತ್ತಾಘಾತದಿಂದ ರಕ್ಷಿಸಲು ಮತ್ತು ವಿದ್ಯುತ್ತಾಘಾತದಿಂದ ಒಬ್ಬ ವ್ಯಕ್ತಿಯನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ದಿನ ಒಳ್ಳೆಯದಾಗಲಿ.